ನಾನು ಇವತ್ತು ನಮ್ಮಲ್ಲಿ ಕೂಡ ಕೇಂದ್ರದಲ್ಲಿ ನಮ್ಮಲ್ಲಿ ಒಂದು 3-4 ಜನ ಮಂತ್ರಿಗಳಿದ್ದಾರೆ. ಅವರು ಕೂಡ ಸ್ವಲ್ಪ ಸೀರಿಯಸ್ ಆಗಿ ಸಂಘಟನೆಯನ್ನು ತಗೊಳ್ಬೇಕು. ಸಂಘಟನೆಯನ್ನು ಕರ್ನಾಟಕ ರಾಜ್ಯದ ಸಂಘಟನೆಯಲ್ಲಿ ಆಗ್ತಾ ಇರುವಂಥ ವ್ಯತ್ಯಾಸಗಳ ಬಗ್ಗೆ ಕೇಂದ್ರದಲ್ಲಿರುವಂಥ ಮಂತ್ರಿಗಳು ಕೂಡ ಒಮ್ಮೆ ಅವರೆಲ್ಲ 4-5 ಜನ ಒಟ್ಟಿಗೆ ಕೂತ್ಕೊಂಡು ಏನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಗಮನ ಹರಿಸಬೇಕು. ಆಡಳಿತ ಸೂತ್ರ ಅದು ಮೋದಿಯವರು ಅದನ್ನು ನಡೆಸ್ತಾರೆ. ಆದರೆ ಪಕ್ಷ ನಡೆಸಬೇಕಾದ್ರೆ ಆ ಲೋಕಲ್ನಲ್ಲಿರುವಂಥ ನಾಯಕರುಗಳ ಅವಶ್ಯಕತೆ ಇದೆ. ಅದನ್ನು ಅವ್ರು ಮಾಡಬೇಕು. ಯಾರು ಮಾಡುವಂಥದ್ದಿಲ್ಲ. ಈಗ 2 ಬಾರಿ ಪತ್ರ ಬರೆದಿದ್ದೀರಿ ಸರ್, ಆದರೆ ಹೈಕಮಾಂಡ್ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಈಗ ರಾಜಾಂತ ಆಗ್ತಾ ಇದೆ. ಇನ್ನೊಮ್ಮೆ ಪತ್ರ ಬರೀತೀರಾ ಅಥವಾ ಹೈಕಮಾಂಡ್ ನಾಯಕರು ಭೇಟಿ ಮಾಡಿ ರಾಜ್ಯದ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡ್ತೀರಾ? ಸರ್, ನಾನು ಇನ್ನೊಮ್ಮೆ ಡೆಲ್ಲಿಗೆ ಹೋಗಬೇಕು ಅಂತ ನಿಶ್ಚಯ ಮಾಡಿದ್ದೀನಿ. ಈಗ ನನಗೆ 3ನೇ ತಾರೀಕಿಗೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾರೆ. ಆ ದಿವಸ ಕೋರ್ ಕಮಿಟಿ ಸಭೆ ಕರೀತಾರೆ ಅಂತ ಹೇಳುವಂಥದ್ದನ್ನು ಅಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ. ಆ ದಿವಸ ನಾವು ಎಲ್ಲವನ್ನ ಅಲ್ಲಿ ಪ್ರಸ್ತಾಪ ಮಾಡ್ತೇವೆ. ಅಲ್ಲಿ ಏನಾದರೂ ಒಂದು ಪರಿಹಾರ ಸೂತ್ರಗಳನ್ನು ಹುಡುಕುವಂಥ ಪ್ರಯತ್ನಗಳನ್ನು ಮಾಡ್ತೇವೆ. ಅಥವಾ ಅಟ್ಲೀಸ್ಟ್ ಒಂದು ಇನ್ ಡೆಪ್ತ್ ವರದಿಯನ್ನು ಅಲ್ಲಿ ಚರ್ಚೆ ಮಾಡಿ, ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ರಾಷ್ಟ್ರೀಯ ಅಧ್ಯಕ್ಷರಿಗೆ, ಸನ್ಮಾನ್ಯ ಅಮಿತ್ ಶಾರಿಗೆ, ನಮ್ಮ ನರೇಂದ್ರ ಮೋದಿಯವರಿಗೆ ಕಳಿಸಿಕೊಡುವಂಥದ್ದನ್ನಾದರೂ ಮಾಡುವಂಥದ್ದನ್ನು ನಾವು ಮಾಡಿ ಅದರ ನಂತರ ಸ್ವಲ್ಪ ದಿನ ನೋಡಿಬಿಟ್ಟು ಮುಂದಿನ ಹೆಜ್ಜೆಗಳನ್ನು ಇಡಬೇಕಾಗುತ್ತೆ. ನಾವು ಒಮ್ಮೆ ಆಲೋಚನೆ ಮಾಡಿದೆವು. ನಾವು ಎಲ್ಲರನ್ನ ಸೇರಿಸಿಕೊಂಡು ವಿಪಕ್ಷದ ನಾಯಕರುಗಳನ್ನು ಎಲ್ಲರನ್ನ ಸೇರಿಸಿಕೊಂಡು ಮಾತಾಡೋಣ ಅಂತ ಆಲೋಚನೆ ಮಾಡಿದೆವು ನಾವು. ಆದರೆ ಒಂದು ಹಂತಕ್ಕೆ ಅವರಿಗೆ ಯಾರಿಗೂ ಗೌರವ ಕೊಡೋದಂಥ ವಾತಾವರಣ ಸೃಷ್ಟಿ ಮಾಡಿದ ಮೇಲೆ ನಾವು ಮತ್ತೆ ಸಮುದ್ರದಲ್ಲಿ ಹುಣಸೆ ಹಣ್ಣು ಹಿಚ್ಚಿಕುವಂಥ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದು ಆಗ್ರಹ ನೋಡಿ, ಆಗ್ರಹ ಯಾರು ಬೇಕಾದ್ರೂ ಮಾಡಬಹುದು. ಆದರೆ ಏನು ಮಾಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಕೇಂದ್ರದವರು ಮಾಡ್ತಾರೆ. ನೀವು ನೋಡಿರ್ಬೋದು, ಇವತ್ತು ನಾವು ಹೊಸ ಪ್ರಥಮ ಬಾರಿ MLA ಆದವ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆದ್ದನ್ನು ಹಲವಾರು ರಾಜ್ಯಗಳಲ್ಲಿ ನೀವು ಗಮನಿಸಿದ್ದೀರಿ. ಭಾರಿ ದೊಡ್ಡ ರೀತಿಯಲ್ಲಿ ಹಿಂದೆ ಮುಖ್ಯಮಂತ್ರಿ ಆಗಿದ್ದವರನ್ನೆಲ್ಲ ನೀವು ಪಕ್ಷದ ಸಂಘಟನೆಗೆ ಜೋಡಣೆ ಮಾಡಿ ಅಂತ ಹೇಳುವಂಥದ್ದನ್ನು ಹೇಳಿದ್ದನ್ನು ನೀವು ಕಂಡಿದ್ದೀರಿ. ಆದ ಕಾರಣ ಕೇಂದ್ರದ ವರಿಷ್ಠರು ಇದರ ಬಗ್ಗೆ ಆಲೋಚನೆ ಮಾಡ್ತಾರೆ. ಅದರ ಬಗ್ಗೆ ನಾನೇನು ಈಗ ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದಿಲ್ಲ. ನನಗೆ ಇಡೀ ಸಂಘಟನೆ ಒಂದಾಗಬೇಕು. ನಮಗೆ ಅಧ್ಯಕ್ಷರು ಬದಲಾವಣೆ ಆದ ತಕ್ಷಣ ಸರಿ ಆಗ್ತದಂತೆ ಹೆಂಗೆ ಹೇಳ್ತೀರಿ ನೀವು? ಅಧ್ಯಕ್ಷರಾದ ಮೇಲೆ ಆ ಗುಂಪುಗಾರಿಕೆ ಮುಂದುವರಿದರೆ ಮತ್ತೆ ಯಾವುದಾದ್ರು ಒಂದು ಗುಂಪಿನವರ ಅಧ್ಯಕ್ಷರಾಗಿ ಬಿಟ್ಟರೆ ಅಲ್ಲಿ ಮುಗೀತಲ್ಲ. ಆದ ಕಾರಣ ಇದೆಲ್ಲ ನಾವು ಸ್ವಲ್ಪ ಮಟ್ಟಿಗೆ ನಮ್ಮ ಕೇಂದ್ರದ ವರಿಷ್ಠರ ಮಾತನ್ನು ಕೇಳುವಂಥದ್ದು ಮಾಡಬೇಕು. ಕೇಂದ್ರದ ವರಿಷ್ಠರು ಸ್ವಲ್ಪ ಮಟ್ಟಿಗೆ ಸೀರಿಯಸ್ ಆಗಿ ಕರ್ನಾಟಕದ ಬಗ್ಗೆ ಗಮನ ಹರಿಸುವಂಥ ಕೆಲಸ ಮಾಡಬೇಕು. ಇನ್ನೂ ನಮಗೆ ಪುರುಸೋತಿಲ್ಲ ಅಂತ ಅವರಿಗೆ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಇನ್ನು ಚುನಾವಣೆಗೆ 3.5 ವರ್ಷ ಇದೆ. ಲಾಸ್ಟ್ 6 ತಿಂಗಳಿಗೆ ಆಗುವಾಗ ಬರ್ತೀವಿ ಅಂತ ಹೇಳಿದರೆ ಆಗಲಿಲ್ಲ. ಅಷ್ಟಾಗುವಾಗ BJP ಸಾಧಾರಣ ಹಿಂದೆ ರಿಪೇರಿ ಮಾಡದಷ್ಟು ಪರಿಸ್ಥಿತಿಗೆ ಹೋಗಬಹುದು. ಆದ ಕಾರಣ ಈಗ ಇಟ್ ಇಸ್ ಎ ಹೈ ಟೈಮ್. ಈಗ ಹೈಬ್ರಿಡ್ ವೆಹಿಕಲ್ಗಳೆಲ್ಲ ಬರ್ತಾ ಇದ್ದಾವೆ. ಆದ ಕಾರಣ ನಿಮ್ಮ ಸ್ವಲ್ಪ ಶೀಘ್ರವಾಗಿ ಕೇಂದ್ರದವರು ಬರಬೇಕು ಅಂತ ಹೇಳುವಂಥ ಆಗ್ರಹ ಇದೆ ನಂದು. ಸರ್, ನಾನು ಅದನ್ನು ಒಪ್ಕೊಳ್ಳಲ್ಲ ಸರ್. ಇಡೀ ರಾಜ್ಯದಲ್ಲಿ BJP ಒಂದು ಪವರ್ಫುಲ್ ಅಪೋಸಿಷನ್ ಅಂತ ನಾವು ತೋರಿಸಿಕೊಡುವಂಥದ್ರಲ್ಲಿ ನಾವು 1.5 ವರ್ಷದಲ್ಲಿ ಫೇಲ್ ಆಗಿದ್ದೀವಿ. ನಾವು ಪವರ್ಫುಲ್ ಅಪೋಸಿಷನ್ ಅಂತ ನೋಡ್ತಿದ್ರೆ ಜನ ಪರವಾಗಿಲ್ಲ, ಇವರು 1.5 ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಇವರಿಗೆ ಓಟ್ ಕೊಡೋಣ, ಇವರು ಇನ್ನಷ್ಟು ಸರಿದಾರಿಗೆ ತರ್ತಾರೆ ಕಾಂಗ್ರೆಸ್ಸಿನವರು. ನಾನು ಈಗಾಗಲೇ ನಿಮಗೆ ಹೇಳಿದೆ, ಚಿನ್ನದ ಬಟ್ಲಲ್ಲಿ ಇಶ್ಯೂಗಳನ್ನು ಕೊಟ್ಟರು ಕೂಡ ಅದನ್ನು ತೆಗೊಳ್ಳಿಕ್ಕೆ ನಮಗೆ ಯೋಗ್ಯತೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಯಾರೇನು ಮಾಡ್ತಾರೆ ಹೇಳಿ? ರವೇಣ, ನಮಸ್ಕಾರ. ಅದನ್ನೇ ಹೇಳಿದೆ ನೀವು ಬರಲಿಕ್ಕೆ ಮೊದಲು. ಈ ಬೀದಿ ರಂಪಾಟಗಳು, ಮೈಕೈ ಮಿಲಾಯಿಸುವಂಥದ್ದು, ಇದಕ್ಕೆ ಯಾರೆಲ್ಲ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಬೆಂಬಲ ಕೊಡ್ತಾರೆ ಅಥವಾ ಪರೋಕ್ಷವಾಗಿ ಇದನ್ನು ಮಾಡ್ತಾರ, ಅವರೆಲ್ಲ BJPಯ ಒಬ್ಬ ಕಾರ್ಯಕರ್ತನಾಗಿರ್ಲಿಕ್ಕೂ ಅವ್ರು ನಾಲಾಯಕ ಅಂತ ಹೇಳುವಂಥ ಮಾತನ್ನೇ ಹೇಳಿಬಿಟ್ಟಿದ್ದೀನಿ. ಆದರೆ ಇದನ್ನು ಹತೋಟಿಗೆ ತರುವಂಥ ಕೆಲಸ ನಾವು ಈಗ ನಾವು ಕರ್ನಾಟಕದಲ್ಲಿರುವಂಥ ಯಾವುದೇ ಲೀಡರ್ಗಳು ನಾವು ಇದನ್ನು ಸರಿ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ.
ಇದನ್ನು ಒಪ್ಪಿಕೊಳ್ಬೇಕು ನಾವು ಕೂಡ ನಮ್ಮಲ್ಲಿ ಕೂಡ ಒಂದಷ್ಟು ನಾಯಕರಿದ್ದಾರೆ ಇದೇ ರೀತಿ ಇದ್ರೆ ನಮಗೆ ಒಳ್ಳೇದು ಅಂತ. ಈ ಸಣ್ಣ ಪುಟ್ಟ ಯಾವಾಗಲೂ ಎರೆಹುಳ ಆಗಿಯೇ ಮಣ್ಣಿನ ಸಂಪದನ್ನು ಹೆಚ್ಚು ಮಾಡಬೇಕು ಹೊರತು ಎರೆಹುಳ ನಾಗರಹವಾಗಲಿಕ್ಕೆ ಪ್ರಯತ್ನ ಮಾಡಬಾರ್ದು.